ಮುದ್ದುರಾಮನ ಅವತಾರ ದಶಾವತಾರಗಳು. ಮುದ್ದುರಾಮನ ದಶಾವತಾರಗಳು. ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ಮುದ್ದುರಾಮನ ಅರಿವು. ಮುದ್ದುರಾಮನ ಅರಿವು ಅದರಲ್ಲಿ 4ನೇ ಪ್ರಕರಣ. 4ನೇ ಪ್ರಕರಣದ ಶಿರೋನಾಮೆ ಕಾಲ ಆರದ ಹಣತೆ. ಏನಪ್ಪ ಇದು? ಕಾಲ ಅಂದ್ರೆ ಏನಿಲ್ಲ. ಕಾಲ ಅಂದ್ರೆ ಮರಣ, ಸಾವು. ಅಂದರೆ ಸಾವು ಯಾವಾಗಲೂ ಇರುತ್ತೆ. ಜನನ ಮರಣ ಇವೆರಡು ಯಾವಾಗಲೂ ಇರ್ತವೆ. ಯಾವಾಗಲೂ ಇರುವಂತಹ ಒಂದು ಸಜೀವ ಜ್ವಲಂತ ವಸ್ತುಗಳು ಅಂದರೆ ಜಗತ್ತಿನೊಳಗೆ ಜನನ ಮರಣ. ಅದಕ್ಕೆ ಇವರು ಕಾಲ ಆರದ ಹಣತೆ ಅಂಥೇಳಿ ಶಿರೋನಾಮೆ ಕೊಟ್ಟಿರಬೇಕು. ಇರಲಿ, ಎಷ್ಟು ಬರ್ದಾರ್ರಿ, ಎಷ್ಟು ಬರ್ದಾರ? ಇದರೊಳಗೆ 189 ಚೌಪದಿಗಳಿವೆ. ಈ ಪುಸ್ತಕ ಮುದ್ದುರಾಮನ ಅರಿವುದೊಳಗೆ ಅತ್ಯಂತ ದೊಡ್ಡದು. ಈ ಚೌಪದಿಗಳ ಸಂಖ್ಯೆ ಈ ಪ್ರಕರಣದಲ್ಲಿ ನನಗದು ಆಶ್ಚರ್ಯ ಆಯಿತು. ಯಾಕೆ ಆಶ್ಚರ್ಯ ಆಯಿತು ಅಂದರೆ, ನಮ್ಮ ಪೂಜ್ಯ ಶಿವಪ್ಪನವರು ಪ್ರೇಮ ಕವಿ, ಸಹಜ ಕವಿ ಅಂಥೇಳಿ ಒಂದು ಪ್ರಸಿದ್ಧಿಯನ್ನು ಪಡೆದಂಥ ಮನುಷ್ಯರು. ಅವರು ಒಂದು ಮರಣ ಕುರಿತು, ಸಾವು ಕುರಿತು ಇಷ್ಟೊಂದು ಬಗೆಯಾಗಿ ಚೌಪದಿಗಳನ್ನು ರಚಿಸಿದ್ದಾರೆ, ಚಿತ್ರಿಸಿದ್ದಾರೆ ಅಂದರೆ ನಾ ಗಾಬರಿಯಾಗಿಬಿಟ್ಟೆ. ಓದ್ಕೋತ ಹೋದಂಗೆ ಗಾಬರಿಯಾಗಿಬಿಟ್ಟೆ. ಏನಪ್ಪ ಇದು ಅಂಥೇಳಿ. ಆದರೆ ಇದು ಸತ್ಯ, ಅವರು ಬರೆದಿರಿಸಿದ್ದಾರೆ. ಅಲ್ಲಲ್ಲಿ ಒಂದು ಉತ್ಸಾಹದ 3-4 ನುಡಿಗಳಿವೆ. ಕಾರ್ಮೋಡದಲ್ಲಿ ಮಿಂಚು ಹೊಡೆದಂತೆ. ಆಮೇಲೆ ವೃದ್ಧಾಪ್ಯದ ಗೋಳಿನ ಕಥೆಗಳಿವೆ, ಚೌಪದಿಗಳಿವೆ. ಇವೆಲ್ಲ ನೋಡಿದರೆ ಏನಪ್ಪ ಇದು ಅನಿಸ್ತು. 189 ಚೌಪದಿಗಳಲ್ಲಿ ಯಾವುದನ್ನು ಆರಿಸ್ಲಿ, ಹೆಂಗೆ ಆರಿಸ್ಲಿ, ಯಾವುದನ್ನು ವಾಚನ ಮಾಡಲಿ ಅನ್ನೋದು ಗೊಂದಲಕ್ಕೆ ಬಿದ್ದುಬಿಟ್ಟಿದ್ದೆ ನಾನು. ನಿಜವಾಗಲೂ ಏನು ಆದರೂ ಸಹಿತ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೆಲವೊಂದು ಚೌಪದಿಗಳು, ಸುಮಾರು 20 ಚೌಪದಿಗಳ ವಾಚನವನ್ನು ನಾನು ಮಾಡಬೇಕು ಅಂಥೇಳಿ ವಿಚಾರ ಮಾಡಿದ್ದೇನೆ. ಆ ಪ್ರಾರಂಭದ ಚೌಪದಿ ಆ ಶಿರೋನಾಮೆಯ ಕೆಳಗೆ ಇರಿಸಿದಂಥ ವಿಶಿಷ್ಟವಾದ ಚೌಪದಿ ಇದು. ಎಲ್ಲಿಂದಲೋ ತಂದು ಬತ್ತಿ ಇಡುವರು ಯಾರೋ, ಎಣ್ಣೆ ತೆನೆ ತಂದಾರೋ ತೈಲ ಎರೆಯುವರು, ಮತ್ತಾರು ಹೊತ್ತಿಪರು ಸೊಡರು ಬೆಳಕಾಗುವುದು, ಕಾಲ ಆರದ ಹಣತೆ ಮುದ್ದುರಾಮ. ಈ ಚೌಪದಿನೇ ವಿಚಿತ್ರದ ಇರಲಿ. ಯಾಕಂದರೆ ಇಲ್ಲಿ ಕಾಲ ಅಂದರೆ ಇಡೀ ಪ್ರಕರಣದೊಳಗೆ ಮರಣ, ಸಾವು ಕುರಿತು ಅದೇ. ಬಯಸದಿರು, ಬೇಡದಿರು, ಕೇಳದಿರು, ಕಿರುಚದಿರು, ಅದರಂತೆ ಇರಲಿ ಬಿಡು, ಬಿಟ್ಟು ಬಿಡು ಮೆಲ್ಲ. ಆಗಬೇಕೆಂದಿದ್ದ ರಾಗುವುದು ನಿನ್ನಂತೆ, ಕಾಲ ಕರುಣೆ ಅಪಾರ ಮುದ್ದುರಾಮ. ಆಮೇಲೆ ಈ ಕಾಲ ಅಂದರೆ ಈ ಸಮಯ ಹೆಂಗೆ ಆಗ್ತದೆ, ನಿಮ್ಮನ್ನು ಹೆಂಗೆ ತೋರಿಸ್ತದೆ ಅಂದ್ರೆ, ಸೂರ್ಯನೆದುರಲಿ ನಿಂತ ಮನುಜ ನೆರಳಿನ ಉದ್ದ ಬರಬರುತ್ತ ಏಕೆ ವ್ಯತ್ಯಸ್ತವಾಗುವುದೋ, ಆಯುಷ್ಯ ಕ್ಷೀಣಿಸುತ್ತ ಶೂನ್ಯವಾಗುವುದೇಕೆ, ಕಾಲ ಅಚ್ಚರಿ ತತ್ವ ಮುದ್ದುರಾಮ. ಯಾವ ಗುರುಚರಣದಲ್ಲಿ ಯಾವ ಅಂಗುಲಿಮಾಲ ಶರಣಾಗುವನು ಬಿಸುಟು ಹಿಂಸೆ ಖಡ್ಗವನು, ಯಾವ ಚಿತ್ತದಲ್ಲೆಂತು ಮೂಡುವುದೋ ಅನುಕಂಪೆ ಪ್ರಜ್ಞೆ ಕಾಲಾತೀತ ಮುದ್ದುರಾಮ. ಚಂಡಾಟವಾಡುತ್ತ ಕಾಲ ಕಳೆಯುವ ಬಾಲೆ, ಋತು ಉರುಳಿದೆಂತಲ್ಲ ಜೌವನದ ಚಲುವೆ,
ಬಳಿಕ ಮೊಗದಲ್ಲಿ ಸುಕ್ಕು ಬಿಳಿ ಕೂದಲಿನ ಛಾಯೆ. ಕಾಲಚಕ್ರವೇ ಹೀಗೆ ಮುದ್ದು ರಾಮ. ಇವನು ಬಲ್ಲಿದನೆಂದು ಹೆದರಿ ನಿಲ್ಲುವದೆ ಗಾಳಿ, ನೇತಾರನಿವನೆಂದು ಮಣಿಯುವದೆ ಕಾಲ. ಇವನು ಆಲಸಿಯೆಂದು ಸೂರ್ಯ ಮೂಡದೆ ಇಹನೆ, ಸಮಯ ಎಲ್ಲರಿಗೊಂದೇ ಮುದ್ದು ರಾಮ. ಪ್ರೆಸೆಂಟ್ ವರ್ತಮಾನ ಭಾಳ ಮುಖ್ಯ ಅಂತಾರೆ. ಕಾಲ ಹೆಂಗರಲಿ ಮರಣ ಹೆಂಗರ ಬರಲಿ ಅದು ಪ್ರಶ್ನೆ ಇಲ್ಲ. ಸತ್ಯವೆಂದರೆ ಏನು ನಂಬಿಕೆಯ ನೆರನುಂಟು, ತೆರೆದ ಕಣ್ಣಿನ ರೆಪ್ಪೆ ಬೆಳಕ ಕಾಣಲಿಕೆ. ಗತಗರಿಮೆ ಅರವಿನಲಿ ಇದೆ ಇಂದಿನುತ್ಸಾಹ, ವರ್ತಮಾನವೇ ನಿತ್ಯ ಮುದ್ದು ರಾಮ. ನೌ ಪವರ್ ಆಫ್ ನೌ ಎಕಾರ್ಟ್ ಟೊಲ್ಲೆ ಬರ್ತಾರಿಲ್ಲ. ಇದೆಯ ಇಲ್ಲವೋ ನಾಳೆ ಆ ಚಿಂತೆ ನಮಗೇಕೆ ಏಕೆ, ಎದ್ದು ನೀನಗುತ್ತಿರುವೆ ಇಂದು ಮುಂಜಾನೆ. ಮುಂದಿರುವೆ ಈಗಳಿಗೆ ಒಂದು ದಿಟ ಈ ದಿನದಿ, ದಿನ ದಿನವೂ ನವ ಜನುಮ ಮುದ್ದು ರಾಮ. ಮುಂದೆ ಎಷ್ಟೇ ಸೆಲೆ ಒದರಾಡು ಎಗರಾಡು ಹೆಣಗಾಡು, ಕೈಮೀರಿದುದು ಏನು ಇದೆಯಲ್ಲೋ ಬಂದು. ಪೂರ್ವ ನಿಶ್ಚಿತವೇನು ಮನುಜ ಬಾಳಿನ ನಿಲುವು, ಇದನರಿತಿದೆ ಶಾಂತಿ ಮುದ್ದು ರಾಮ. ಎಲ್ಲರೂ ಮಣ್ಣಾಗಿ ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಲೇಬೇಕು, ಬಡವ ಬಲ್ಲಿದರಿರಲಿ ಸಂತ ಮುನಿ ಇರಲಿ. ಮಸಣದಡೆ ಹೆಜ್ಜೆಗತಿ ತುಸು ಹಿಂದು ಮುಂದಷ್ಟೇ, ಸಾವಂತು ನಿಶ್ಚಿತವೋ ಮುದ್ದು ರಾಮ. ಸಾವನ್ನೇ ಕಾಣದಿಹ ಮನೆಯ ಸಾಸಿವೆಗಾಗಿ, ಊರೂರ ನರಸಿದರೆ ದೊರಕುವದೆ ನಿನಗೆ. ಹುಟ್ಟಿದವರೆಲ್ಲರನ್ನು ಮರಣ ಕಾಡದೆ ಇಹುದು, ಜನನದಂತಿದೆ ಸಾವು ಮುದ್ದು ರಾಮ. ಜನನದಂತಿದೆ ಸಾವು ಮುದ್ದು ಬಾರ. ತಿಮ್ಮ ಬಾರೋ ಮಂಕುತಿಮ್ಮ ಮುದ್ದು ರಾಮ ಬಾರೋ, ಇವ ಮುದ್ದು ರಾಮ. ತಿಮ್ಮ ಬಾರೋ ಮುದ್ದು ರಾಮ ಬಾರೋ ಎನ್ನುತ್ತ, ಎಷ್ಟು ಕರೆದರೆ ಏನು ಕೊನೆ ಹೊತ್ತಿನಲ್ಲಿ. ಈ ಲೋಕ ಪಯಣದಲ್ಲಿ ಒಂಟಿ ಸಾಗಲೇಬೇಕು, ಅರಿತಷ್ಟು ನೆಮ್ಮದಿಯೋ ಮುದ್ದು ರಾಮ. ಸಾವು ನಿಶ್ಚಿತ ಅನ್ನೋದನ್ನು ಅರಿತಿರಬೇಕು ಅಂತ ಹೇಳ್ತಾರೆ. ಆಳೆತ್ತರದ ಮಾಲೆ ಎಷ್ಟು ಹಾಕಿದರೇನು, ಹಾಗಿದ್ದನೆಂದು ಹಾಡಿ ಹೊಗಳಿದರು ಏನು. ಸತ್ತವನು ಮತ್ತೆದ್ದು ಕುಳಿತುಕೊಳ್ಳುವನೇನು, ಸಾವು ಕೂಡದ ಕೊಂಡಿ ಮುದ್ದು ರಾಮ. ಸಾವು ಕೂಡದ ಕೊಂಡಿ ಮುದ್ದು ರಾಮ. ಈಗ ಸಾವಿನ ಸ್ವಲ್ಪ ಮರೆಸಿ ನಮಗೆ ತಾರುಣ್ಯದ ಒಂದು 4-5 ಚೌಪದಿಗಳನ್ನು ಬರೆದಾರೆ. ಕಾಣುವುದು ಯುವ ಮನಸ್ಸು ನೂರಾರು ಕನಸುಗಳ, ಬಾನತಾರೆಯ ತಲುಪಿ ನಿಲುವಾಸೆ ಅದಕ್ಕೆ. ಚೈತನ್ಯ ಸ್ಫೋಟದಿಂದದರ ಉನ್ನತಿ ಮಾರ್ಗ, ತಾರುಣ್ಯ ಲವಲವಿಕೆ ಮುದ್ದು ರಾಮ. ಇನ್ನು ವೃದ್ಧಾಪ್ಯದ ಬಗ್ಗೆ ಬರೀತಾರೆ. ತುಂಬು ವಯಸ್ಸಾದಂತೆ ಮಾಗಿದ ಅನುಭವ ಹೇಗೋ, ಕರಗಿ ನಿಲ್ಲುವುದು ಹಾಗೆ ದೇಹ ಚೈತನ್ಯ. ಶಕ್ತಿನ ಹೋಗ್ಬಿಡ್ತು. ಕಣ್ಣು ಮಂಜಾಗುವುದು ನೆನಪು ಸರಿ ಕುಂದುಪುದು, ನೆನಪು ಸರಿ ಕುಂದುವುದು ವೃದ್ಧಾಪ್ಯ ತಾಪನೆಲೆ. ವೃದ್ಧಾಪ್ಯ ತಾಪನೆಲೆ ಮುದ್ದು ರಾಮ. ತನುವಿನಿಂದಲಿ ಸರಸ, ಒಂದು 50-60 ವರ್ಷ ಆಗೋ ತನಕ ತನುವಿನಿಂದಲಿ ಸರಸ, ಸರಸದಿಂದಲಿ ಬದುಕು. ತನುವಿನಿಂದಲಿ ರೋಗ, ರೋಗವೇ ನೋವು. ನೋವಿನಿಂದಲೇ ಹಾನಿ, ಹಾನಿಯಿಂದಲೇ ಸಾವು. ಜನನ ಮರಣವೋ ದೇಹ ಮುದ್ದು ರಾಮ. ಈ ದೇಹಕ್ಕೆ ಜನನ ಮರಣ ಕಟ್ಟಿಟ್ಟದ್ದು ಅಂತ ಹೇಳ್ತಾರೆ. ಮುಂದೆ ವೇದಿಕೆಗೆ ಬಂದಿರುವ ಅಭಿನವಿಸುವ ಪಾತ್ರವನು
ವೇದಿಕೆಗೆ ಬಂದಿರುವೆ ಅಭಿನಯಿಸು ಪಾತ್ರವನ್ನು, ವೇಷ ಕಳಚಲೇಬೇಕು ತೆರೆ ಬಿದ್ದ ಮೇಲೆ. ನಾಟಕದ ಪಾತ್ರಧಾರಿ ನೀನು, ಜೀವನದೊಳಗೆ ನೀನು ಹೋಗಲೇಬೇಕು. ವೇಣುನಾದವ ನುಡಿಸಿ ರಂಜಿಸೋ ಶ್ರೋತೃಗಳ, ವೇಳೆ ಇರುವುದು ಕಡಿಮೆ ಮುದ್ದು ರಾಮ. ಯಾವಾಗ ನಿಂಗೆ ಸಾವು ಬರ್ತೋ ಗೊತ್ತಿಲ್ಲ ಅಂತ ಆ ಅರ್ಥದಲ್ಲಿ ಬರೆದಾರ. ಮರೆಯದಿರು ಬಾಳಿನಲ್ಲಿ 3 ನಿಜ ಸೂತ್ರಗಳ, ಏನ ನೆಡುವೆಯೋ ಅಂತೆ ಉಣುವೆ ಆ ಫಲವ. ಹೊಸತೇನುದೇನಿದೆಯೋ ಹಳತಾಗಬೇಕು ಅದು, ಬಳಸದಿರೆ ಅದು ನಷ್ಟ ಮುದ್ದು ರಾಮ. ಈಗ ನೀ ಬದುಕಿರುವೆ ನೆನೆ ದಿನದ ಪುಣ್ಯವನು, ನಾಳೆ ನಿಶ್ಚಿತವಲ್ಲ ನೆನೆ ಅವನ ಕರುಣೆ. ಚಿಂತೆ ಕಾತರ ಮರಿತು ಅರಿವರ್ತಮಾನವನು, ನಾವು ಇರುವಾಗ ನಗುತ್ತಲಿರೋ ಮುದ್ದು ರಾಮ. ಅದ್ಭುತ ಉಪದೇಶ. ಇರುವಾಗ ನಗುತ್ತಲಿರೋ ಮುದ್ದು ರಾಮ. ಊದಿ ನಿನದೆ ತುತೂರಿ ಬರಿಜೊಲ್ಲ ಸುರಿಸದಿರು, ಏದುಸಿರಿನಂದನಿತು ಆಯಾಸ ಅಷ್ಟೇ. ಆದಿಯಂತಿದೆ ಅಂತ್ಯ ಎಂದರಿತು ಕ್ಷೇಮ, ಬೋಧಿತತ್ವನ ನೆನೆಯೋ ಮುದ್ದು ರಾಮ. ಸತ್ತಾಗ ಇದ್ದೀತು ಒಂದು ಹನಿ ಕಣ್ಣೀರು, ಮುಗೀತಲ್ಲಿಗೆ ಜನರ ಭಾವ ಸಂಬಂಧ. ಯಾರ ನಿಧನಕ್ಕೆ ಲೋಕ ಅಳುತ ಕುಳುತಿದೆ ನಿರತ, ಮರೆಯದಿರು ವಾಸ್ತವವ ಮುದ್ದು ರಾಮ. ಹಂಗಾರೇನು ಮಾಡ್ಬೇಕಪ್ಪ? ಅನಾಸಕ್ತನಾಗೋ. ನೋಡಿ ಇಲ್ಲಿ, ಸೂತ್ರದಾಸರೆ ಬಿಟ್ಟ ಗಾಳಿಪಟದೋಪಾದಿ, ಹೇಗೋ ಕೊನೆಗಾಣುವುದು ಸಕಲ ಜೀವಕತೆ. ಅದ್ಭುತ. ಇನ್ನು ಮೊತ್ತನೇ, ಸೂತ್ರದಾಸರೆ ಬಿಟ್ಟ ಗಾಳಿಪಟದೋಪಾದಿ. ಆ ಸೂತ್ರ ಕಟ್ತೇವೋ ಗಾಳಿಪಟ ಎಲ್ಲಿ ಹೊತ್ತೋ ಗೊತ್ತಿಲ್ಲ. ಹೇಗೋ ಕೊನೆಗಾಣುವುದು ಸಕಲ ಜೀವಕತೆ, ಎಷ್ಟೇ ಅದ್ಭುತವಿರಲಿ ಜಗವ ತ್ಯಜಿಸಲೇಬೇಕು. ಆಹಾ, ಎಷ್ಟೇ ಅದ್ಭುತವಿರಲಿ ಜಗವ ತ್ಯಜಿಸಲೇಬೇಕು. ಕಲಿ ಅನಾಸಕ್ತಿ ನೀ ಮುದ್ದು ರಾಮ. ಅದ್ಭುತವಾದಂಥ ಉಪದೇಶ ಮುದ್ದುರಾಮಂದು, ಅದ್ಭುತವಾದಂಥ ಉಪಸಾಗ. ಬಂದಾಗ ನೀ ಇತ್ತ ಏನಿಲ್ಲ ಮೈ ಮೇಲೆ, ಅಂತೆಯೇ ಏನಿಲ್ಲ ನೀ ತೆರಳುವಾಗ. ಇಂತಿರಲು ಏಕಿಷ್ಟು 101 ಅಧ್ವಾನ, ನಿರ್ವಾಣ ಅನಿವಾರ್ಯ ಮುದ್ದು ರಾಮ. ನಿರ್ವಾಣ ಅಂದರೆ ಸಾವು. ಇಲ್ಲಿ ನಿರ್ವಾಣ ಅನಿವಾರ್ಯ ಮುದ್ದು ರಾಮ. ಕೊನೆದು, ಜನುಮವಿತ್ತವರಾರೋ ಜನುಮವಿತ್ತವರಾರೋ, ಅನ್ನವಿತ್ತವರಾರೋ ಅನ್ನವಿತ್ತವರಾರೋ, ಒಲವನಿತ್ತವರ್ಯಾರೋ ಭಾವ ಸಂಗಮದೇ. ನೆನೆ ಬಂಧು ಬಾಂಧವರ ನೇಹದೊಡನಾಡಿಗಳ, ನೆನೆ ಬಂಧು ಬಾಂಧವರ ನೇಹದೊಡನಾಡಿಗಳ, ನಿರ್ಗಮಿಸು ಕೈ ಮುಗಿದು ಮುದ್ದು ರಾಮ. ನಿರ್ಗಮಿಸು ಕೈ ಮುಗಿದು ಮುದ್ದು ರಾಮ.